ಹಾಯ್ ಫ್ರೆಂಡ್ಸ್, ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗಿದೆ. ನಾವು ಈ ಟೈಮಲ್ಲಿ ಹೆಚ್ಚು ತಂಪಾದ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ಅದಕ್ಕಾಗಿ ನಾನಿವತ್ತು ಮಜ್ಜಿಗೆ ಹುಳಿನ ಅಥವಾ ಮೊಸರು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗಿದ್ರೆ ನೋಡೋಣ ಬನ್ನಿ ಏನೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಅಂತ. ನಾನಿಲ್ಲಿ ಮೊದಲಿಗೆ 1 ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ. ಮಜ್ಜಿಗೆ ಇದ್ದಲ್ಲಿ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಳು ಮೆಣಸು, ಜೀರಿಗೆ, 1 ಇಂಚು ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣವನ್ನು ಸಹ ತಗೊಂಡಿದ್ದೀನಿ. ಒಗ್ಗರಣೆಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಹಾಗೆ ಒಗ್ಗರಣೆಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಮೊದಲಿಗೆ ನನ್ನ ಹತ್ರ ಇಲ್ಲಿ ಮಜ್ಜಿಗೆ ಇಲ್ಲ, ಸೊ ಹಾಗಾಗಿ ಮೊಸರನ್ನ 1 ಬೌಲ್ ಮೊಸರನ್ನ ಜಾರ್ಗೆ ಹಾಕಿಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಿದ್ದೀನಿ. ಜಸ್ಟ್ 1 ರೌಂಡ್ ತಿರ್ಸ್ಕೊಂಡ್ರೆ ನಿಮಗೆ ಮಜ್ಜಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಹತ್ರ ಮಜ್ಜಿಗೆ ಇದ್ದರೆ ಮಜ್ಜಿಗೆನೇ ಡೈರೆಕ್ಟ್ ಯೂಸ್ ಮಾಡಬಹುದು. ನಾನಿಲ್ಲಿ ಮೊಸರನ್ನ ಮಜ್ಜಿಗೆಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ಸೇರಿಸಿದ್ದೀನಿ. ಬೇಕಿದ್ದಲ್ಲಿ ನೀವು ಆಮೇಲೆ ಮತ್ತೆ ಸೇರಿಸ್ಕೊಳ್ಬೋದು. ಹಾಗೆ ನಾನು ಏನೆಲ್ಲ ಇಟ್ಕೊಂಡಿದ್ದೆ ಮಸಾಲೆಗೆ, ಆ ಎಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಜೀರಿಗೆ, ಶುಂಠಿ ಮತ್ತು 1-2 ಎಳೆ ಕರಿಬೇವು, ಇದೆಲ್ಲದನ್ನು ಚೆನ್ನಾಗಿ ತರಿಯಾಗಿ ಪೇಸ್ಟ್ ಮಾಡ್ಕೊಬರ್ಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬರಬೇಕು. ನೋಡಿ, ನಾನಿಲ್ಲಿ ಪೇಸ್ಟನ್ನು ರುಬ್ಬಿಟ್ಕೊಂಡು ತೊಗೊಂಬಂದಿದ್ದೀನಿ. ಈ ರೀತಿ ತರಿಯಾಗಿದ್ದರೆ ಸಾಕು. ನಾನಿವಾಗ ಒಂದು ಕಡಾಯಿನ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಏನೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೆ ನೋಡಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲದನ್ನು ಹಾಕಿಬಿಟ್ಟು 2 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಸೌತೆಕಾಯನ್ನು ಹಾಕಿ ಕೈ ಆಡಿಸ್ಕೊಳ್ಬೇಕಾಗತ್ತೆ. ನೆನಪಿರಲಿ, ನಾನಿಲ್ಲಿ ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ನಂತರ ನಾನಿವಾಗ ಮಜ್ಜಿಗೆನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಎಷ್ಟು ದಪ್ಪ ಬೇಕು ಸಾರು ಅದನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ. ಇಲ್ಲಿ ಯೂಶ್ವಲಿ ಮಜ್ಜಿಗೆ ಸಾಂಬಾರು ಅಂದರೆ ತೆಳುನೇ ಇರುತ್ತೆ. ನೀವು ಹೆಚ್ಚು ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಏನು ಆಗೋಲ್ಲ, ರುಚಿ ಹೆಚ್ಚು ಚೆನ್ನಾಗೇ ಬರುತ್ತೆ. ಹಾಗೆ ರುಬ್ಬಿಟ್ಕೊಂಡಂತಹ ಪೇಸ್ಟ್ ಏನಿತ್ತು ಅದನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಮಜ್ಜಿಗೆ, ಸೌತೆಕಾಯಿ ಮತ್ತು ರುಬ್ಬಿಟ್ಕೊಂಡಂತಹ ಪೇಸ್ಟು ಹಾಗೆ ಒಗ್ಗರಣೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಬಿಟ್ಟು ಆಲ್ರೆಡಿ ನಾನು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಕಡಿಮೆ ಆಗಿದ್ದರೆ ಮತ್ತೆ ಒಂದ್ಸಲ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನೋಡಿದೆ ಉಪ್ಪು ಕಡಿಮೆ ಇತ್ತು. ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಆರೋಗ್ಯಕರವಾದಂತಹ ಮಜ್ಜಿಗೆ ಹುಳಿ ಅಥವಾ ಮೊಸರು ಸಾಂಬಾರು ರೆಡಿಯಾಗಿದೆ.